ಎಸ್ಎಸ್ಎಲ್ಸಿ ಕನ್ನಡದಲ್ಲೇ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಕನ್ನಡದ ವಿಷಯದ ಅಂಕಗಳನ್ನು 125ರಿಂದ 100ಕ್ಕೆ ಇಳಿಸಲು ಒತ್ತಡ ಇದೀಗ ಕೇಳಿಬರ್ತಾ ಇದೆ. ಕಳೆದ 3 ವರ್ಷಗಳಿಂದ ಕನ್ನಡದಲ್ಲೇ ಹೆಚ್ಚು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಗರಿಷ್ಠ ಅಂಕಗಳನ್ನು 100ಕ್ಕೆ ಇಳಿಸಲು ಒತ್ತಡ ತಂತ್ರ ಇದೀಗ ಹೆಣೆಯಲಾಗ್ತಾ ಇದ್ದು, ಅಂದರೆ ಒತ್ತಡ ಕೇಳಿ ಬರ್ತಾ ಇದೆ. ಆದರೆ ಅಂಕ ಇಳಿಸೋದಕ್ಕೆ ಸಾಹಿತಿ ಮತ್ತು ಶಿಕ್ಷಣ ತಜ್ಞರು ಮತ್ತು ಚಿಂತಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಸಂದಿಗ್ಧತೆಯಲ್ಲಿ ಸಿಲುಕಿದೆ ಸರ್ಕಾರ. ಚಿಂತನ ಮಂಥನ ನಡೆಸಿ ತೀರ್ಮಾನ ಕೈಗೊಳ್ಳಲು ಸರ್ಕಾರ ಚಿಂತಿಸ್ತಾ ಇದೆ. ಈ ಬಾರಿ ಕನ್ನಡದಲ್ಲಿ 19,000 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ರು. ಕನ್ನಡಕ್ಕೆ 125 ಅಂಕ ನಿಗದಿ ಮಾಡಿದ್ದು ಗೋಕಾಕ್ ಚಳವಳಿಯ ಫಲ. ಗೋಕಾಕ್ ವರದಿಯಲ್ಲಿ 150 ಅಂಕಕ್ಕೆ ಶಿಫಾರಸು ಮಾಡಲಾಗಿತ್ತು. ಆ ನಂತರದಲ್ಲಿ ಅದು 125ಕ್ಕೆ ನಿಗದಿ ಮಾಡಲಾಯಿತು ಕೋರ್ಟ್ ತೀರ್ಪಿನಂತೆ. ಹಾಗಾಗಿ ಕನ್ನಡದಲ್ಲಿ 125 ಅಂಕಗಳು ಗರಿಷ್ಠ ಅಂಕಗಳನ್ನು ನಿಗದಿ ಮಾಡಲಾಗಿರುವಂಥದ್ದು. ಆದರೆ ಅದನ್ನು 100ಕ್ಕೆ ಇಳಿಸೋದಕ್ಕೆ ಈಗ ಒತ್ತಡ ಕೇಳಿ ಬರ್ತಾ ಇದೆ. ಇದಕ್ಕೆ 100ಕ್ಕೆ ಇಳಿಸುವಂಥ ಒಂದು ಚಿಂತನೆ ಸರ್ಕಾರದ ಮುಂದಿದ್ರೆ ಇದಕ್ಕೆ ಸಾಹಿತಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂಕ ಇಳಿಸೋದಕ್ಕೆ ಸಾಹಿತಿ ಮತ್ತು ಶಿಕ್ಷಣ ತಜ್ಞರು ಹಾಗೆಯೇ ಚಿಂತಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದು ಸಂದಿಗ್ಧ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಅಂದರೆ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಹಳೆಗನ್ನಡ ಮತ್ತು ನಡುಗನ್ನಡವನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇರುವಂಥದ್ದು ಈ ಹೊಸಗನ್ನಡದ ಈ ಒಂದು ಕಾಲದಲ್ಲಿ ಈಗಿನ ವಿದ್ಯಾರ್ಥಿಗಳಿಗೆ ಇದು ಕಬ್ಬಿಣದ ಕಡಲೆಯಾಗಿ ಮಾರ್ಪಟ್ಟಿರುವಂಥದ್ದೇ ಇದಕ್ಕೆ ಕಾರಣ ಅನ್ನುವಂಥ ಮಾತು ಕೇಳಿಬಂದಿತ್ತು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಹನ್. ಒಂದು ಕಡೆ ಕನ್ನಡದಲ್ಲಿ ಈ ಬಾರಿ ಅನುತ್ತೀರ್ಣರಾದಂಥವರ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿಬರ್ತಿದೆ. ಅದು 125ರ ಗರಿಷ್ಠ ಅಂಕ 100ಕ್ಕೆ ಇಳಿಸಬೇಕು ಅನ್ನುವಂಥ ಒತ್ತಡ. ಆದರೆ ಇದಕ್ಕೆ ಸಾಹಿತಿಗಳು ಚಿಂತಕರ ವಲಯದಲ್ಲಿ ಯಾವ ರೀತಿಯ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ? ಸರ್ಕಾರಕ್ಕೆ ಇದು ಒಂದು ರೀತಿ ಸಂದಿಗ್ಧತೆ ಅಲ್ವೇ? ವಸಂತ್, ಖಂಡಿತ. ಏನಂತಂದರೆ SSLC ಏನು ಈ ಒಂದು ಪರೀಕ್ಷೆಯಲ್ಲಿ ಕನ್ನಡ ಒಂದು ಸಬ್ಜೆಕ್ಟಿಗೆ ಈಗಾಗಲೇ ಸಾಕಷ್ಟು ಒಂದು ವಿದ್ಯಾರ್ಥಿಗಳು ಈಗಾಗಲೇ ಫೇಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದು ರಾಜ್ಯ ಸರ್ಕಾರದ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಗೂ ಕೂಡ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು. ಎಂತಂದರೆ ಈ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಪ್ರಸ್ತಾಪನೆಗಳು ಕೂಡ ಈಗಾಗಲೇ ಬರ್ತಾ ಇದೆ. ಏನಂತಂದರೆ ಅದು ಅಂಕಿಅಂಶಗಳ ಪ್ರಕಾರ 125 ಮಾರ್ಕ್ಸ್ ಇದ್ದದನ್ನು ಈಗ ಅದನ್ನು 100ಕ್ಕೆ ಒಂದು ಕಡಿತಗೊಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕಾಗಲೇ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದ ಮೇಲೆ ಈಗಾಗಲೇ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತಕರು ಮತ್ತು ಸಾಹಿತಿಗಳು ಇದಕ್ಕೆ ತೀವ್ರ ಒಂದು ವಿರೋಧವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಈ ವರ್ಷವೂ ಕೂಡ 19,000 ಮಕ್ಕಳು ಏನು ಫೇಲ್ ಆಗಿದ್ದು ನಿಜಕ್ಕೂ ಕೂಡ ಆತಂಕಕಾರದ ಒಂದು ಬೆಳವಣಿಗೆ. ಅದನ್ನು ನೋಡಿದ್ರೆ ಸತತವಾಗಿ 3 ವರ್ಷದಿಂದನೂ ಕೂಡ ಕನ್ನಡ ಒಂದು ಸಬ್ಜೆಕ್ಟ್ನಲ್ಲಿ ಕೂಡ ಸಾಕಷ್ಟು ಒಂದು ಫೇಲ್ ಆಗ್ತಾ ಇರೋದು ಇದು ರಾಜ್ಯದ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಅದಕ್ಕೆ ಈಗಾಗಲೇ ಏನು ವ್ಯಕ್ತವಾಗ್ತಾ ಇದೆ ಅಂತಂದರೆ 125 ಇದ್ದಿದ್ದು 100ಕ್ಕೆ ಈಗ ಕಡಿತಗೊಳಿಸಬೇಕು ಅನ್ನೋದು ಒತ್ತಾಯ ಬರ್ತಾ ಇದೆ. ಇನ್ನು ಕೆಲವೊಂದಿಷ್ಟು ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಏನಂತಂದರೆ ಇದೇ ರೀತಿಯಾಗಿ ಕನ್ನಡ ಸಬ್ಜೆಕ್ಟಲ್ಲಿ ಸಾಕಷ್ಟು ಫೇಲ್ ಆಗ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಒಂದು ದೊಡ್ಡ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಒಂದು ಆತಂಕದ ಬೆಳವಣಿಗೆ. ಅದರ ನಡುವೆ ಮುಂದಿನ ದಿನಗಳಲ್ಲಿ ಏನೋ ರಾಜ್ಯ ಸರ್ಕಾರ ಇದಕ್ಕೆ ಏನಾದರೂ ಪ್ರಸ್ತಾವನೆಯನ್ನು ಸಲ್ಲಿಸ್ತಿದ್ರೆ ಆ ಬಳಿಕ 125 ಇದ್ದದ್ದು 100ಕ್ಕೆ ಕಡಿತಗೊಳಿಸ್ತಾರೆ ಅಂತಲೇ ಹೇಳ್ಬೋದು. ಇದರ ನಡುವೆಯೂ ಕೂಡ ಈ ಒಂದು ಡೆವಲಪ್ಮೆಂಟ್ ಏನಂತಂದರೆ ನಿರಂತರವಾಗಿ 3 ವರ್ಷ ಫೇಲ್ ಆಗ್ತಾ ಇರೋದು ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಹಿಂದೆನೂ ಕೂಡ ಒಂದು ಗೋಕಾಕ್ ಚಳವಳಿ 150 ಇದ್ದಿದ್ದನ್ನು 125 ಆಯಿತು. ಆ ಬಳಿಕೂ ಕೂಡ 125 ಈಗ 100ಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವೊಂದಿಷ್ಟು ವಿರೋಧ ವ್ಯಕ್ತವಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಮಕ್ಕಳಿಗೆ ಕೂಡ ಇದು ಹಿತದೃಷ್ಟಿ ಕಾಯೋಕ್ಕೋಸ್ಕರ ಅದನ್ನು 100 ಮಾಡ್ತೀವಿ ಅನ್ನೋದು ಕೂಡ ಕೆಲವೊಂದಿಷ್ಟು ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಗಮನಿಸೋದಾದರೆ ಮುಂದಿನ ದಿನಗಳಲ್ಲಿ ಏನಾದರೂ 100 ಮಾರ್ಕ್ಸಿಗೆ ಏನಾದರೂ ನಿಗದಿ ಆಯ್ತಂದರೆ ಅದು ಕೆಲವೊಂದು ಒಳ್ಳೆಯ ಬೆಳವಣಿಗೆ. ಕೆಲವೊಂದು ಚಿಂತಕರೇ ಒಂದು ವಿರೋಧ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತಂತಲೇ ಹೇಳ್ಬೋದು. ವಸಂತ್, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್.